ಎಲ್ಲರಿಗೂ ನಮಸ್ಕಾರ. 5ನೆಯ ಮುಕ್ತಕ ಕಷ್ಟ ಸುಖ. ಒಂದರಾಕಿಂದೊಂದು ಕಷ್ಟ ಸುಖ ಬರುತ್ತಿಹುದು, ಒಂದೊಂದು ಕ್ಷಣಕ್ಕೆ ಒಂದೊಂದು ಭಾವ. ಅಂದಿನದು ಮುಂದಿನದು ನೆನೆಯುತ್ತ ಬಾಳದಿರು, ಇಂದಿನಲ್ಲಿ ಸುಖಿಸುತ್ತಿರು ಮರುಳು ಮನವೇ. ಇಂದಿನಲ್ಲಿ ಸುಖಿಸುತ್ತಿರು ಮರಳು ಮನವೇ. ಈ ಮುಕ್ತಕದಲ್ಲಿ ಏನಂದರೆ, ಈ ಕ್ಷಣ ನಮಗೆ ದೇವರು ಕೊಟ್ಟಿರೋದು ಬರೀ ಈ ಕ್ಷಣ ಮಾತ್ರ. ಈ ಕ್ಷಣದಲ್ಲಿ ಇವಾಗ ಏನಾಗ್ತಿದೆಯೋ ಪ್ರೆಸೆಂಟ್ ಮೊಮೆಂಟಲ್ಲಿ ಬಾಳದಿ ಅಂತ ಒಂದು ಸಂದೇಶ ಇದೆ. ಏನಂದರೆ, ನಮಗೆ ಕಷ್ಟ ಸುಖ ಅನ್ನೋದು ಬಾಳಲ್ಲಿ ಒಂದಾದಮೇಲೆ ಒಂದು ಬರ್ತಾನೇ ಇರುತ್ತೆ. ಒಂದು ಕಷ್ಟ ಮುಗಿದ್ರೆ ಅದ್ರ ಹಿಂದೆ ಒಂದು ಸುಖ ಬರುತ್ತೆ, ಅಥವಾ ಇನ್ನೊಂದು ಕಷ್ಟನೇ ಬರ್ಬೋದು. ಆದರೆ ಯಾವಾಗಲೂ ಹೇಗೆ ಅಂದರೆ, ಕಷ್ಟ ಆದಮೇಲೆ ಸುಖ ಬಂದೇ ಬರುತ್ತೆ, ಸುಖ ಆದಮೇಲೆ ಕಷ್ಟ ಬಂದೇ ಬರುತ್ತೆ. ಅದನ್ನು ನಾವು ಅರಿತುಕೊಂಡಿರ್ಬೇಕು. ಆದರೂ ಕೂಡ ನಮ್ಮ ಮನಸ್ಸು ಹೇಗೆ ಅಂದರೆ, ಅವಾಗಿನ ಭಾವದಲ್ಲಿ ಅದಿರುತ್ತೆ. ಖುಷಿಯಾದಾಗ, ಸುಖ ಬಂದಾಗ ತುಂಬ ಖುಷಿಯಲ್ಲಿರುತ್ತೆ, ದುಃಖ ಆದಾಗ ತುಂಬ ದುಃಖದಲ್ಲಿರುತ್ತೆ. ನಾವು ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು ಅಂತ ಕೃಷ್ಣ ಹೇಳಿದ್ದಾನೆ. ಎರಡನ್ನೂ ಸಮವಾಗಿ ಸ್ವೀಕರಿಸುವಂಥ ಸ್ಥಿತಪ್ರಜ್ಞನಾಗುವಂಥ ಅವನು ಹೇಳಿದರೂ ಕೂಡ, ಈ ಸ್ಥಿತಿಗೆ ತಲುಪುವುದು ನಮಗೆ ಸ್ವಲ್ಪ ಕಷ್ಟ ಸಾಧ್ಯನೇ. ಮನಸ್ಸನ್ನು ತುಂಬ ದೃಢ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನೆಂದರೆ, ನಾವು ಯಾವಾಗಲೂ ಹಿಂದೆ ನಡೆದೋಗಿರೋದು, ಯಾವಾಗಲೋ ಆಗಿರೋದು, ಅಂದಿನದು ಅಂದರೆ ಯಾವಾಗಲೂ ಆಗೋಗಿರೋಂಥ ವಿಚಾರಗಳು, ಅಥವಾ ನಾವು ಹಂಗೆ ಮಾಡಬೇಕಾಗಿತ್ತು, ನಾವು ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಿಬಿಟ್ವಿ, ತಪ್ಪಾಯಿತು, ಈ ಥರ ಪೋಸ್ಟ್ ಮಾರ್ಟಮ್ ಮಾಡೋದು. ಇಲ್ಲಾಂದರೆ ಮುಂದಿನದು ಯೋಚನೆ ಮಾಡೋದು, ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಂಥರ ಹಗಲ್ಗನಸ್ತರ ಕಾಣ್ತಾ ಇರೋದು. ಅದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಬಾಳಲ್ಲಿ ಆ ನಿಮಿಷದಲ್ಲಿ ನಮಗೇನು ಸುಖ ಕೊಟ್ಟಿದ್ದಾನೆ ದೇವರು, ಅದನ್ನು ನಾವು ಅನುಭವಿಸೋದೇ ಇಲ್ಲ. ನಮ್ಮ ಮನಸ್ಸು ಹಿಂದೆ ಅಥವಾ ಮುಂದೆನಲ್ಲಿರುತ್ತೆ. ಆದ್ದರಿಂದ ಈ ಥರ ಮಾಡಬೇಡಿ. ಕಷ್ಟ ಸುಖ ಬಂದೇ ಬರುತ್ತೆ, ಹಿಂದೆ ಬಂದಿದೆ, ಮುಂದೆನೂ ಬರುತ್ತೆ. ಆದ್ದರಿಂದ ನೀವು ಈ ಕ್ಷಣದಲ್ಲಿ ನೀವು ಜೀವನ ಮಾಡಿ, ಒಂದೊಂದು ಕ್ಷಣನೂ ಸಂತೋಷದಿಂದ ಅನುಭವಿಸಿ ಅಂತ ಈ ಮುಕ್ತಕ ನಮಗೆ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ದಾಸರು ಮಾಡಿರುವಂತಹ ಒಂದು ಕೀರ್ತನೆ ಜ್ಞಾಪಕ ಬರುತ್ತೆ. ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಅಂತಂದ್ಬಿಟ್ಟು. ಯಾಕೆ ಅಂತಂದರೆ, ಆ ಕ್ಷಣದಲ್ಲಿ ನಾವು ಭಗವಂತನ ಮುಂದೆ ನಿಂತ್ಕೊಂಡಾಗ ಅವನ ರೂಪವನ್ನು ನೋಡಿ, ಅವನ ಗುಣಗಳನ್ನು ಚಿಂತನೆ ಮಾಡಿ ನಾವು ಸುಖ ಪಡಬೇಕು. ಆಗಲೂ ಕೂಡ ಏನಾಗುತ್ತೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿರ್ತೀವಿ, ಭಗವಂತನ ಮುಂದೆ ನಿಂತ್ಕೊಂಡಿರ್ತೀವಿ, ಆಗಲೂ ಕೂಡ ನಮ್ಮ ಮನಸ್ಸು ಭಗವಂತನ ಕಡೆ ಹೋಗಲ್ಲ, ಎಲ್ಲೋ ಹೊರಗಡೆ ಬಿಟ್ಟರು ಚಪ್ಪಲಿ ಬಗ್ಗೆನೂ ಯೋಚನೆ ಮಾಡ್ತಾ ಇರುತ್ತೆ ಅನ್ನೋದು ವಿಪರ್ಯಾಸ. ಮತ್ತು ಇನ್ನೂ ಏನೇನೇನೇನೋ ಯೋಚನೆಗಳು. ಒಂದು ಗುಂಪಲ್ಲಿ ಹೋಗಿದ್ರೆ ಅವರೆಲ್ಲೋ ಹೋದರು, ಇವರೆಲ್ಲೋ ಹೋದರು, ಎಲ್ಲರೂ ಬಂದಿದ್ದಾರೋ ಇಲ್ವೋ ಅನ್ನೋ ಕಡೆ ಗಮನ, ಈ ಥರ ಎಲ್ಲ ಆಗ್ತಿರುತ್ತೆ. ಆ ಥರ ಮಾಡ್ದಲೇ ಆ ಕ್ಷಣ ಏನು ನಾವು ಭಗವಂತನ ಮುಂದೆ ನಿಂತ್ಕೊಳ್ತೀವಿ, ಆವಾಗ ಅವನ ಸುಂದರವಾದಂಥ ರೂಪವನ್ನು ನಮ್ಮ ಕಣ್ಣ ಮುಂದೆ ತಗೋಬೇಕು ಅಂತ ಹೇಳಿ ವಾದಿರಾಜರು ರಚಿಸಿರುವಂಥ ಕೀರ್ತನೆ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಪ್ರತಿ ಕ್ಷಣವೂ ಕೂಡ ಆ ಕ್ಷಣದಲ್ಲಿ ನಮಗೇನು ಸುಖ ಕೊಟ್ಟಿರ್ತಾನೋ ಭಗವಂತ, ಅದನ್ನು ಅನುಭವಿಸುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ